ದೇವತೆಯನ್ನು ಆರಾಧಿಸುವ ಮೂಲಕ ಈ ಯುಗಕ್ಕೆ ವನ ದೇವತೆಯಾಗಿ ಪದ್ಮಶ್ರೀ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕರವರ ಸಾಧನೆಯನ್ನು ನೃತ್ಯದ ಮೂಲಕ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ CBSE ವಿಭಾಗದ 2ನೇ ತರಗತಿಯ ವಿದ್ಯಾರ್ಥಿಗಳು. ಪರಿಶ್ರಮವಿಲ್ಲದೆ ಐಷಾರಾಮಿ ಜೀವನವನ್ನು ಅನುಭವಿಸುವ ಭರದಲ್ಲಿ ಬದುಕನ್ನ ಭಾವನೆಗಳನ್ನ ಕಲುಷಿತಗೊಳಿಸಿಕೊಂಡಿರುವುದಲ್ಲದೆ ಭೂಮಿಯ ತುಂಬೆಲ್ಲ ಕರಗದ ಕಸದ ಗುಡ್ಡ ಬೆಟ್ಟಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ಹಸಿರು ವಸನವನ್ನ ಕಿತ್ತೊಗೆದು ಚಿಂದಿ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಗಳ ಮುದ್ದು ಮುಖಗಳನ್ನು ಕಲ್ಪಿಸಿಕೊಂಡಾದರೂ ನಮ್ಮ ಪರಿಸರದ ಕಾಳಜಿ ಮಾಡಬೇಕಾಗಿದೆ. ಇಂತಹ ಪ್ರಯತ್ನದಲ್ಲಿ ತಿಮ್ಮಕ್ಕ ದಂಪತಿಗಳು ನಮಗೆ ಮಾದರಿಯಾಗಿ ನಿಲ್ಲುತ್ತಾರೆ. ಗುಬ್ಬಿ ತಾಲೂಕಿನಲ್ಲಿ ಹುಟ್ಟಿ ಮಾಗಡಿ ತಾಲೂಕಿಗೆ ದಾಂಪತ್ಯ ಜೀವನಕ್ಕೆ ಬಂದ ತಿಮ್ಮಕ್ಕನಿಗೆ 25 ವರ್ಷ ಕಳೆದರೂ ದಂಪತಿಗಳಿಗೆ ಕಾಡಿದ್ದು ಮಕ್ಕಳಿಲ್ಲ ಅನ್ನುವ ಕೊರಗು. ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು ಏಕಾಂಗಿ, ಏಕಾಂಗಿ ನಾನು ಏಕಾಂಗಿ, ಎಲ್ಲೋ ಆಚೆಗೆ ಮರೆಯಾಗಿ, ಏನೋ ಕಾದಿದೆ ನನಗಾಗಿ. ಬೀಸು ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ. ಹೀಗೆ ನೊಂದ ದಂಪತಿಗಳು ಚಿಂತಿಸಿ ಗಿಡಗಳಲ್ಲೇ ಮಕ್ಕಳನ್ನು ಕಾಣಲು ಪ್ರಾರಂಭಿಸಿದರು. 1948ರಿಂದ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೂ ಸುಮಾರು 4 ಕಿಲೋಮೀಟರ್ ತನಕ ರಸ್ತೆಯ ಎರಡೂ ಬದಿಗಳಲ್ಲಿ ಆಲದ ಮರಗಳನ್ನು ನೆಟ್ಟು ಲಾಲಿಸಿ ಪೋಷಿಸಿ ಬೆಳೆಸಿದರು. ಮನುಕುಲಕ್ಕೆ ಜಗವೇ ಪ್ರಕೃತಿ ಎಂಬ ಮಹತ್ತರದ ಹಾದಿಯನ್ನ ತೆರೆದಿಟ್ಟರು. ಜಗವೇ
ಅನಕ್ಷರಸ್ಥೆಯಾದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯವನ್ನ ಮಾಡುವುದರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದನ್ನು ಗಮನಿಸಿ ಪುರಸ್ಕರಿಸಿವೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳು ಇವರ ಮಡಿಲು ಸೇರಿವೆ. 114 ವಸಂತಗಳನ್ನು ಪೂರೈಸಿದ ವೃಕ್ಷ ಮಾತೆ ತಮ್ಮ ಹಸಿರು ಮಕ್ಕಳನ್ನು ಬಿಟ್ಟು ನವೆಂಬರ್ 14, 2025 ಭೂಮಿಯ ಹುಡಲನ್ನು ಸೇರಿಕೊಳ್ಳುತ್ತಾರೆ. ವ್ಯಕ್ತಿ ಮರೆಯಾದರೂ ಅವರ ವ್ಯಕ್ತಿತ್ವ ಮರೆಯಾಗದು. 8,000ಕ್ಕೂ ಹೆಚ್ಚು ಮರಗಳಿಗೆ ಜೀವ ಕೊಟ್ಟು, ಹಸಿರಿಗೆ ಹೃದಯ ಕೊಟ್ಟು, ಲಕ್ಷಾಂತರ ಜನರಿಗೆ ಆಶ್ರಯ ಬೆಳಕು ತೋರಿಸಿದವರು ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ. ಹೀಗೋ ನಿಮಗೆ ಅನಂತ ಅನಂತ ನಮನಗಳು. This was a beautiful and moving tribute to the mother of trees.